ನಮಸ್ಕಾರ ಬಂಧುಗಳೇ. ನಾನು ಬಿಲಿಯನೇರ್ ಆಗ್ತೀನಾ, ನಾನು ಕೋಟ್ಯಾಧೀಶರನ್ನಾಗ್ತೀನಾ, ನನ್ನ ಜೀವನ ಹೇಗಿರುತ್ತೆ, ಕೋಟ್ಯಾಧೀಶರಾಗೋರ ಹಸ್ತ ಹೇಗಿರ್ತದೆ ಸ್ವಲ್ಪ ಹೇಳ್ತೀರಾ? ಹೌದು, ಹೇಳ್ತೀವಿ. ಕೋಟ್ಯಾಧೀಶರಾಗುವಂತಹ ಅಂದರೆ ಬಿಲಿಯನೇರ್ ಆಗುವಂತಹ ಜನರ ಹಸ್ತದಲ್ಲಿ ಕೆಲವು ವಿಶೇಷವಾದಂತಹ ರೇಖೆಗಳು, ಚಿಹ್ನೆಗಳು ಇರುತ್ತದೆ. ಅಂಥ ಚಿಹ್ನೆಗಳ ಬಗ್ಗೆ ನೀವು ತಿಳ್ಕೊಂಡಾಗ ಯಾರು ಕೋಟ್ಯಾಧೀಶರಾಗುತ್ತಾರೆ, ಯಾರು ಬಿಲಿಯನೇರ್ ಆಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ಅದು ಹೇಗಿರುತ್ತದೆ, ಯಾವ ರೀತಿಯಲ್ಲಿರುತ್ತೆ? ಅದೇ ನಮ್ಮ ಹಸ್ತ ನೋಡಿದಾಗ ನಮ್ಗೆ ಗೊತ್ತಾಗಬೇಕು ನಾವು ಕೋಟ್ಯಾಧೀಶರಾಗ್ತೀವೋ ಇಲ್ವೋ ಅನ್ನೋದು. ನಾವು ಯಾವ ರೀತಿ ಕೋಟ್ಯಾಧೀಶರಾಗ್ತೀವಿ, ಯಾವ ರೀತಿಯಲ್ಲಿ ನಾವು ಬಿಲಿಯನೇರ್ ಆಗ್ತೀವಿ, ಅದಕ್ಕಿರುವ ಚಿಹ್ನೆಗಳು ಯಾವುದು, ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಆ ಚಿಹ್ನೆ ಇದ್ದರೆ ನಾವು ಏನು ಮಾಡಿದ್ರೆ ಕೋಟ್ಯಾಧೀಶರಾಗ್ತೀವಿ, ಆ ರೀತಿ ನಾವು ಹಲವಾರು ವಿಚಾರಗಳನ್ನು ಯೋಚನೆ ಮಾಡ್ತೀವಿ. ಅಂತಹ ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮಗೆ ಕೆಲವು ಸೂಚನೆಗಳ ಬಗ್ಗೆ ಹೇಳ್ತೇನೆ. ಒಬ್ಬ ಕೋಟ್ಯಾಧೀಶರಾಗಿ ಜೀವನ ಸಾಗಿಸುವಂತಹ ವ್ಯಕ್ತಿಯ ಹಸ್ತದಲ್ಲಿ ಯಾವ ಚಿಹ್ನೆಗಳು ಯಾವ ರೀತಿಯಲ್ಲಿರುತ್ತದೆ, ಹಸ್ತದ ಯಾವ ಭಾಗದಲ್ಲಿ ಇರುತ್ತದೆ, ಕೋಟ್ಯಾಧೀಶರಾಗಬೇಕು, ಇಂತಹ ವಿಚಾರಗಳನ್ನು BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ಕಂಡುಕೊಂಡಿದ್ದಾರೆ. ಅಂತಹ ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ನಮ್ಮದು. ಆ ಒಂದು ಸಂಶೋಧನೆಯಿಂದ ಕಂಡುಕೊಂಡಂತಹ ಬಿಲಿಯನೇರ್ ಆಗುವಂತಹ ಅಥವಾ ಕೋಟ್ಯಾಧೀಶರಾಗುವಂತಹ, ಕೋಟ್ಯಾಧಿಪತಿ ಆಗುವಂತಹ ವ್ಯಕ್ತಿಗಳ ಹಸ್ತದಲ್ಲಿರುವಂತಹ ಕೆಲವು ಮುಖ್ಯವಾದ ಚಿಹ್ನೆಗಳು, ಕೆಲವು ಮುಖ್ಯವಾದ ರೇಖೆಗಳು, ಹಸ್ತದ ರೂಪ ಎಲ್ಲವನ್ನು ನಾವು ಈಗ ವಿವರಿಸುತ್ತೇವೆ. ಅಂದರೆ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಮಗೆ ಹೇಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ನೀವು ಯೋಚಿಸಿ ತಿಳಿದುಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಂಡಾಗ ನೀವು ಸಹ ಕೋಟ್ಯಾಧೀಶರಾಗುವಂಥ ಸಾಧ್ಯತೆ ಇದೆ. ಆ ಕೋಟ್ಯಾಧೀಶರಾಗುವಂತಹ ಜನರ ಹಸ್ತದಲ್ಲಿ ಕಾಣುವಂತಹ, ಆ ಕೋಟ್ಯಾಧಿಪತಿಯ ಹಸ್ತದಲ್ಲಿರುವಂತಹ, ಆ ಬಿಲಿಯನೇರ್ ಅವರ ಹಸ್ತದಲ್ಲಿರುವಂತಹ ಕೆಲವು ರೇಖೆಗಳ ಬಗ್ಗೆ, ಕೆಲವು ಚಿಹ್ನೆಗಳ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನಾಗಲೇ ಹೇಳಿದೆ, ನಾವೆಲ್ಲ ಕೋಟ್ಯಾಧೀಶರಾಗುವರು ಅಥವಾ ಕೋಟ್ಯಾಧಿಪತಿ ಆಗುವ ವ್ಯಕ್ತಿಗಳ ಹಸ್ತ ಹೇಗಿರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ. ಬಿಲಿಯನೇರ್ ಆಗುವಂಥ ಹಲವಾರು ಜನಗಳ ಹಸ್ತಗಳನ್ನು ಪರಿಶೀಲಿಸಿದಾಗ ಅವರ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರುವುದನ್ನು ಕಂಡುಕೊಂಡಿದ್ದಾರೆ. ಹಲವಾರು, ಒಬ್ಬರ ವ್ಯಕ್ತಿಗಳಲ್ಲ, ಹಲವಾರು ವ್ಯಕ್ತಿಗಳ ಬಗ್ಗೆ ನಾವು ಇದರ ಬಗ್ಗೆ ಸಂಶೋಧನೆ ಮಾಡಿದಾಗ ಕಂಡುಕೊಂಡಿರುವಂತಹ ವಿಚಾರಗಳು. ಅಂದರೆ ಈಗ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಪರ್ವದಲ್ಲಿ ಅದರ ಸೂಚನೆ ಇರುತ್ತದೆ, ಯಾವ ರೇಖೆಯಲ್ಲಿ ಅದರ ಸೂಚನೆ ಇರುತ್ತದೆ, ಆ ರೇಖೆಗಳು ಹೇಗಿದ್ದಾಗ ನಮಗೆ ಅದರ ಫಲ ದೊರೆಯುತ್ತದೆ, ಅದಕ್ಕೆ ತೊಂದರೆ ಆಗುವಂಥದ್ದು ಯಾವುದು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ಉತ್ತಮವಾದ ವಿಚಾರಗಳನ್ನು ತಿಳಿಸುತ್ತಿರುವ, ಭವಿಷ್ಯದ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಮಾತ್ರ ಇಂತಹ ವಿಡಿಯೋಗಳನ್ನು ನೋಡುವುದು ಒಳ್ಳೆಯದು. ಅಂತಹ ಹಲವಾರು ಜನರು, ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದಿದ್ದಾರೆ. ಅಂತಹ ವ್ಯಕ್ತಿಗಳಿಗಾಗಿ ತಮ್ಮ ಭವಿಷ್ಯ ತಿಳಿಯಬೇಕು, ನಿಖರವಾದ ಭವಿಷ್ಯ ತಿಳಿಯಬೇಕು, ಮುಂದೆ ಹೇಗಿರುತ್ತೆ ಜೀವನ ಅಂತ ತಿಳಿಯಬೇಕು ಎಂಬುದು ಕೇಳಿಕೊಂಡು ಹಲವರು ಪತ್ರ ಬರೀತಿದ್ದಾರೆ. ಅಂಥವರಿಗಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನಾನು ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ.
ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ನಿಖರವಾದ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾವು ತಿಳಿಸುವಂಥ ರೀತಿಯಲ್ಲಿ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು, ನಿಖರವಾದ ಭವಿಷ್ಯವನ್ನು, ಹುಟ್ಟಿದಾಗಿನಿಂದ ಕೊನೆಯವರೆಗಿರುವಂತಹ ನಿಮ್ಮ ಭವಿಷ್ಯವನ್ನು ನಾವು ತಿಳಿಸುತ್ತೇವೆ. ಆ ವ್ಯವಸ್ಥೆ ನಮ್ಮಲ್ಲಿದೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯವನ್ನು, ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಈಗ ನಾನು ಹೇಳಿದೆ ನಿಮಗೆ ಯಾವುದು ಬಿಲಿಯನೇರ್ ಆಗುವಂತಹ ಕೈ, ಯಾರ ಕೈ ಹೇಗಿರುತ್ತೆ ಬಿಲಿಯನೇರ್ ಆಗುವಂಥ ಕೈ ಅಂತ. ಈಗ ನಾನು ನೋಡಿ ನಿಮಗೆ ಹೇಳ್ತೀನಿ ನೋಡಿ, ಇದು ಚಂದ್ರಪರ್ವ. ಈ ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ, ಈ ಶನಿ ಪರ್ವಕ್ಕೆ ಬಂದಿರಬೇಕು. ಕೊನೆಗೆ ಅದು ಹೀಗೆ ಎರಡು ಭಾಗವಾಗಿರಬೇಕು. ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಶನಿ ಪರ್ವದಲ್ಲಿ ಬಂದಿರಬೇಕು. ಇಲ್ಲವೇ ಇದು ಇಲ್ಲಿ ಸೂರ್ಯ ಪರ್ವಕ್ಕಾದರೂ ಬಂದಿದ್ದರೆ ಇನ್ನೂ ಉತ್ತಮ. ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಚಂದ್ರಪರ್ವದಿಂದ ಸೂರ್ಯ ಪರ್ವಕ್ಕೆ ಬಂದು ಅಲ್ಲೂ ಎರಡು ಕವಲಾಗಿ ಹೊಡೆದರೆ ಇನ್ನೂ ಉತ್ತಮವಾಗಿರುತ್ತದೆ. ಹೀಗಿದ್ದಾಗ ಈ ಸೂರ್ಯರೇಖೆ ಹೀಗಿರಬೇಕು, ಒಂದೇ ರೇಖೆಯಾಗಿರಬೇಕು. ಒಂದು ವೇಳೆ ಈ ರೇಖೆ ಹೀಗೆ ಬಂದಾಗ, ಅಥವಾ ನೋಡಿ ಈ ಭಾಗ್ಯರೇಖೆ ಈ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಆವಾಗ ಇಲ್ಲಿ ಒಂದು ರೇಖೆ ಹೀಗಿರಬೇಕು. ಆಗಲೂ ಅದು ಅದೃಷ್ಟವನ್ನು ಸೂಚಿಸುತ್ತದೆ. ಅದೃಷ್ಟ ಅಂದರೆ ಏನು? ಸೌಭಾಗ್ಯ ಅಂದರೆ ಏನು? ನಿಮಗೆ ಯಾರ ಹಸ್ತದಲ್ಲಿ ಇಂತಹ ಸೂಚನೆಗಳಿರುತ್ತೋ ಆ ವ್ಯಕ್ತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಹಣ ಅಂದರೆ ಎಷ್ಟು? ಬಿಲಿಯನೇರ್ ಆಗ್ಬೋದು, ಕೋಟ್ಯಾಧಿಪತಿ ಆಗ್ಬೋದು ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ ನೋಡಿ ಆಯುಷ ರೇಖೆ. ಈಗ ನೋಡಿ ಆಯುಷ ರೇಖೆ ನಿಮ್ಗೆ ಗೊತ್ತು, ಇದು ಆಯುಷ ರೇಖೆ. ಈ ಆಯುಷ ರೇಖೆಯಿಂದ ಹೀಗೆ ಎರಡು ರೇಖೆಗಳು ಗುರುಪರ್ವಕ್ಕೆ ಬಂದಿರಬೇಕು. ಹೀಗೆ ಎರಡು ರೇಖೆಗಳು ಗುರುಪರ್ವಕ್ಕೆ ಬಂದಿರಬೇಕು. ಇದು ಸಹ ಐಶ್ವರ್ಯವನ್ನು ಸೂಚಿಸುವಂತಹ ರೇಖೆ. ಹೀಗೆ ನೋಡಿ, ಈಗ ನಾವು ಹೇಳಿದ್ದು ಈ ಭಾಗ್ಯರೇಖೆ ಚಂದ್ರಪರ್ವದಿಂದ ಹೊರಟು ಇಲ್ಲಿ ಎರಡು ಭಾಗ ಆಗಿದ್ದರೆ, ಯಾವುದು ಸೂರ್ಯಪರ್ವದಲ್ಲಿ ಎರಡು ಭಾಗ ಆಗಿದ್ದರೆ ಅದು ಉತ್ತಮ. ಇಲ್ಲಿ ಒಂದು ಗೆರೆ, ಅಥವಾ ಈ ಚಂದ್ರಪರ್ವ ಹೊರಟು ಸೂರ್ಯಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೂ ಅದು ಇಲ್ಲಿ ಹೀಗಿದ್ದರೆ ಅದು ಉತ್ತಮವಾದಂತಹ ಲಕ್ಷಣ. ಆಗ ಸೂರ್ಯಪರ್ವದಲ್ಲಿ ಆ ಸೂರ್ಯರೇಖೆ ಹೀಗಿರಬೇಕು, ಹೀಗೆ ಮಾತ್ರ ಇರಬೇಕು. ಸೂರ್ಯರೇಖೆ ಆಗಿರಬೇಕು ಎಂಬುದು ಅದೃಷ್ಟದ ಒಂದು. ಆಮೇಲೆ ಈ ಆಯುಷ ರೇಖೆಯಿಂದ ಎರಡು ರೇಖೆಗಳು ಗುರುಪರ್ವಕ್ಕೆ ಬಂದಿರಬೇಕು. ಹೀಗಿದ್ದಾಗ ಅವರು ಬಯಸಿದಂತೆಯೇ ಅವರು ಕೋಟ್ಯಾಧಿಪತಿ ಆಗುವಂತಹ ಒಂದು ಸೂಚನೆ ಅದೆಂದು ತಿಳಿಯಬಹುದು. ಇನ್ನು ನಾವು ಅದನ್ನು ಬಿಟ್ಟು ಈಗ ಇನ್ನೂ ಕೆಲವು ಸೂಚನೆಗಳಿದೆ. ಈಗ ನಾವು ಎರಡು ಸೂಚನೆಗಳನ್ನು ನೋಡಿದ್ದೀವಿ. ಈಗ ನೋಡಿ, ಇಲ್ಲಿಂದ ಒಂದು ರೇಖೆ ಬುಧಪರ್ವಕ್ಕೆ ಒಂದು ರೇಖೆ, ಅದು ನಮ್ಮ ಬುಧರೇಖೆ, ಅಥವಾ ಇದನ್ನು ಬುಧರೇಖೆ ಅಂತ ಕರೀಬೋದು. ಈ ರೇಖೆ ಇದೆಯಲ್ಲ, ಇದು ಇಲ್ಲಿ ಮಂಗಳ ಒಂದಕ್ಕೆ ಹೋಗಿರಬೇಕು. ಯಾವುದು? ಜ್ಞಾನರೇಖೆ ಮಂಗಳ ಒಂದಕ್ಕೆ ನೇರವಾಗಿ ಹೋಗಿರಬೇಕು. ಈ ರೀತಿ ಇದ್ದಾಗ ಅವರು ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹೀಗಿದ್ದಾಗ ನೋಡಿ,
ಆಯುಷ ರೇಖೆಯಿಂದ ಬುಧಪರ್ವಕ್ಕೆ ಬುಧ ರೇಖೆ ಹೋಗಿರುತ್ತದೆ. ಹೀಗೆ ಈ ರೇಖೆ ಈಗ ಜ್ಞಾನ ರೇಖೆ ಮಂಗಳ 1ಕ್ಕೆ ಹೋಗಿರುತ್ತದೆ. ಹೀಗಿದ್ದಾಗ ಅವರು ಹೆಚ್ಚಿನ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆಯೇ ಇವರಿಗೆ ನೋಡಿ, ಇದರಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ವ್ಯಾಪಾರ ವ್ಯವಹಾರ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತದೆ. ಹಾಗೂ ಅವರಿಗೆ ಉತ್ತಮವಾದ ವಾಗ್ಮಿಯಾಗುವಂತಹ ಶಕ್ತಿ ಇರುತ್ತದೆ. ಹಾಗೆ ನೋಡಿ, ಈಗ ನಮ್ಮ ಸೂರ್ಯರೇಖೆ ಇಲ್ಲಿದ್ದು ಸೂರ್ಯರೇಖೆಯಲ್ಲಿ ಒಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಇಂತಹ ಸೂರ್ಯರೇಖೆ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಇವರು ಕಲೆ ಮತ್ತು ನಟನೆ ಮುಂತಾದವುಗಳಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಕೋಟ್ಯಾಧಿಪತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಈಗ ನೋಡಿ, ಅದನ್ನೇ ಹೇಳಿದೆವು. ಈಗ ನೋಡಿ, ಈ ಸೂರ್ಯಪರ್ವದಲ್ಲಿ ಈಗ ಬುಧಪರ್ವದಲ್ಲಿ ನೋಡಿ, ಈ ಬುಧಪರ್ವ ನಾವು ಇಲ್ಲಿ ತನಕ ಹೇಳಿದ್ದು ಇದು ಆಯಿತು, ಬುಧಪರ್ವ ಆಯಿತು. ಬುಧಪರ್ವದಲ್ಲಿ ಒಂದೇ ಒಂದು ಲಂಬರೇಖೆ ಚೆನ್ನಾಗಿ ಎದ್ದು ಕಾಣಿಸುವಂತಿದ್ದರೆ ಇವರಿಗೆ ಆಕಸ್ಮಿಕ ಧನಲಾಭದ ಸೂಚನೆ ಎಂದು ಅವರು ಕಷ್ಟದಲ್ಲಿರುತ್ತಾರೆ, ಕಷ್ಟಪಟ್ಟು ಏನೇನೋ ಮಾಡಿರ್ತಾರೆ. ಆಗ ಅಂಥ ಪರಿಸ್ಥಿತಿಯಲ್ಲಿ ಅವರು ನೆನೆಸಿರದ ರೀತಿಯಲ್ಲಿ ಆದಾಯ ಬಂದು ಹೆಚ್ಚಿನ ಹಣವನ್ನು ಸಾಧ್ಯತೆ ಇದೆ. ಆಕಸ್ಮಿಕ ಧನಲಾಭದ ಸೂಚನೆ. ಹೀಗೆ ಏನು ನಾವು ಇಲ್ಲಿ ಹೇಳಿದ್ದೇನು ಅಂದರೆ, ಇದೆಲ್ಲವೂ ನೋಡಿ ಹೀಗೆ ಇದು ಪ್ರವಾಸಿ ರೇಖೆ. ಈ ರೀತಿಯ ಪ್ರವಾಸಿ ರೇಖೆಗಳಿದ್ದರೆ ಅವರು ಪ್ರವಾಸದಿಂದ ವಿದೇಶಕ್ಕೆ ಹೋಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆ ಇದೆ. ಈಗ ನಾನು ಮೊದಲು ಹೇಳಿದಂತಹ ಈ ಎಲ್ಲ ಸೂಚನೆಗಳು ಇದೆಲ್ಲವೂ ಇದ್ದರೆ ಅವರು ಬಿಲಿಯನೇರ್ ಆಗುವಂತಹ ಸೂಚನೆ ಅದಾಗಿದೆ ಎಂದು ತಿಳಿಯಬೇಕು. ಹೀಗೆ ಬಿಲಿಯನೇರ್ ಆದರೂ ಸಹ ಅವರಲ್ಲಿ ಹೆಚ್ಚಿನ ಧನ ಸಂಪಾದನೆ ಮಾಡಬೇಕಾದ್ರೆ ನಿಮಗೆ ಯಾರೇ ಆದರೂ ಸಹ ಅವರು ಗುರಿಯನ್ನಿಟ್ಟುಕೊಂಡು ಶ್ರಮ ಪಡಬೇಕು. ಸೋಮಾರಿತನದಿಂದ ನನ್ನ ಹಸ್ತದಲ್ಲಿ ನಾನು ಬಿಲಿಯನೇರ್ ಆಗುವಂತಹ ಸೂಚನೆ ಇದೆ ಎಂದು ಸುಮ್ಮನೆ ಸೋಮಾರಿಯಾಗಿ ಆಲಸ್ಯದಿಂದ ಇದ್ದರೆ ಬರಬೇಕಾದ ಸೌಭಾಗ್ಯಗಳು ದೂರವಾಗಿ ಅವರು ಬಡವರಾಗಿಯೇ ಉಳಿಯುತ್ತಾರೆ ಹೊರತು ಎಂದೂ ಕೋಟ್ಯಾಧಿಪತಿಗಳಾಗುವಂತಹ ಸಾಧ್ಯತೆ ಇರುವುದಿಲ್ಲ ಎಂಬುದು ಸದಾ ನೆನಪಿನಲ್ಲಿರಬೇಕು. ಅಂದರೆ ಯಾವುದೇ ಒಂದು ರೇಖೆ ಫಲ ಕೊಡಬೇಕಾದರೆ ಅದಕ್ಕೆ ನಿಮ್ಮ ಕ್ರಿಯಾಶೀಲತೆ ಹೆಚ್ಚು ಮುಖ್ಯವೆನಿಸುತ್ತದೆ. ಈಗ ಹೃದಯ ರೇಖೆ ಮತ್ತು ಜ್ಞಾನ ರೇಖೆಗಳ ಮಧ್ಯೆ ನಾನು ಹೇಳಿದೆ ನಿಮಗೆ, ಇದು ಹೃದಯ ರೇಖೆ. ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅಥವಾ ಇಂಟು ಚಿಹ್ನೆ ಇದ್ದರೆ, ನಕ್ಷತ್ರ ಬೇಡ, ಇಂಟು ಚಿಹ್ನೆ ಇದ್ದರೆ ಇಂಟು ಚಿಹ್ನೆ ಎರಡು ಕೂತು ಆಗಬಾರ್ದು. ಇಂಟು ಚಿಹ್ನೆ ಇದ್ದರೆ ಅವರಿಗೆ ಸಾಲ ಮತ್ತು ಮಾನಸಿಕ ಚಿಂತೆ ಕಾಡುವ ಸಾಧ್ಯತೆ ಇದೆ. ಇವರಿಗೆ ಜೀವನದಲ್ಲಿ ಉಳಿದ ರೇಖೆಗಳು ಉತ್ತಮವಾಗಿದ್ದರೂ ಈ ರೀತಿಯಲ್ಲಿ ಒಂದು ಚಿಹ್ನೆ ಇದ್ದರೆ ಅವರಿಗೆ ಸಾಲ ಮಾಡಬೇಕಾಗುತ್ತದೆ ಮತ್ತು ಮಾನಸಿಕ ಚಿಂತೆ ಕಾಡುವ ಸಾಧ್ಯತೆ ಇದೆ ಎಂಬುದನ್ನು ನೆನಪಿಟ್ಟುಕೋಬೇಕು. ಅದರಿಂದ ಎಚ್ಚರವಾಗಿರಬೇಕು. ಗೆಳೆಯರಿಂದ ವಂಚನೆಗೊಳಗಾಗುವ ಸಂಭವ ಇದೆ.
ಭಾಗ್ಯರೇಖೆಯಲ್ಲಿ ಇಂತಹ ಒಂದು ಇಂಟು ಚಿಹ್ನೆ ಇದ್ದರೆ, ರೇಖೆಯಲ್ಲಿ ಇಂಥ ಚಿಹ್ನೆ ಇದ್ದರೆ ಏನು ಮಾಡಿದರೂ ಅವರಿಗೆ ಪ್ರಗತಿ ಅಥವಾ ಬಿಲಿಯನೇರ್ ಆಗಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇಂತಹ ಚಿಹ್ನೆಗಳಿದ್ದಾಗ ಅವರು ಕೋಟ್ಯಾಧಿಪತಿ ಆಗುವುದು ಕಷ್ಟವಾಗುತ್ತದೆ. ಈ ಹೃದಯ ರೇಖೆಗೆ ಟಚ್ ಆಗಿದ್ದರೆ, ಇದಕ್ಕೆ ಟಚ್ ಆಗಿದ್ದರೆ ಶೋಷಣೆಯಲ್ಲಿ ಶೋಷಣೆಯೊಳಗಾಗಿ ನರಳಬೇಕಾಗುತ್ತದೆ ಎಂಬ ಸೂಚನೆ. ಬೇರೆಯವರ ಮಾತು ಕೇಳಿಕೊಂಡು ಅವರು ಜೀವನ ನಡೆಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇದು ಜ್ಞಾನರೇಖೆಗೆ ಮಾತ್ರ ಟಚ್ ಆಗಿದ್ದರೆ ಬುದ್ಧಿವಂತ, ಆದರೆ ಬುದ್ಧಿಯನ್ನು ಬೇರೆಯವರಿಗೆ ಮೋಸ ಮಾಡಲು ಬಳಸಿಕೊಂಡು ಅವರು ಜೀವನದಲ್ಲಿ ಅಭಿವೃದ್ಧಿ ಕಾಣುವುದಿಲ್ಲ, ಸ್ವಾರ್ಥಿಯಾಗಿರುತ್ತಾರೆ. ಹೀಗೆ ನಮ್ಮಲ್ಲಿ ಕಾಣುವಂತಹ ಬಿಲಿಯನೇರ್, ಕೋಟ್ಯಾಧಿಪತಿ ಆಗುವಂತಹ ಚಿಹ್ನೆಗಳಿದ್ದರೂ ಸಹ ಇಂತಹ ಕೆಲವು ದೋಷ ಫಲಗಳಿದ್ದರೆ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಈ ರೀತಿ ನಾವು ಹಲವು ವಿಚಾರಗಳನ್ನು ತಿಳಿಯಬಹುದು. ಇಂತಹ ಹಲವು ವಿಚಾರಗಳಿವೆ. ಹಸ್ತಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಹಸ್ತದ ನೋಡಿ, ಅದು ಪಿಂಕ್ ಕಲರ್ನ ಹಸ್ತ ಆಗಿದ್ದರೆ, ಯಾವುದೇ ಪಿಂಕ್ ಕಲರ್ನ ಹಸ್ತ ಆಗಿದ್ದರೆ ಇಂತಹ ಚಿಹ್ನೆಗಳು, ಉತ್ತಮವಾದ ಚಿಹ್ನೆಗಳಿದ್ದಾಗ ಅವರಲ್ಲಿ ಜೀವನದ ಸುಧಾರಣೆ ಬೇಗ ಆಗುತ್ತದೆ. ಪಿಂಕ್ ಬಣ್ಣ, ನಸು ಕೆಂಪು ಬಣ್ಣದಿಂದ ಕೂಡಿದ ಹಸ್ತಗಳಲ್ಲಿ ಅವರ ಅದೃಷ್ಟಕ್ಕೆ ಹೆಚ್ಚಿನ ವೇಗ ಬರುತ್ತದೆ. ಹಾಗೆ ಬೇರೆ ಬಣ್ಣಗಳಿಗೆ ಹೋಲಿಸಿದರೆ ಪಿಂಕ್ ಬಣ್ಣ ಹೆಚ್ಚು ಉತ್ತಮವಾದ ಹಸ್ತ ಎಂದು ತಿಳಿಯಲಾಗಿದೆ. ಕೆಂಪು ಬಣ್ಣದ ಹಸ್ತವು ಉತ್ತಮವೇ, ಆದರೆ ಕಪ್ಪು ಬಣ್ಣದಲ್ಲಿ ಹಸ್ತದ ಮಾರ್ಪಾಟಾಗಿರುತ್ತದೆ. ಹಸ್ತ ಬೇರೆ ರೀತಿ ಇರುತ್ತದೆ, ಅದಕ್ಕೆ ಫಲಗಳೇ ಬೇರೆ ರೀತಿಯಾಗಿರುತ್ತದೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ಹಸ್ತಗಳ ಬಗ್ಗೆ ಭಾಳ ಸೂಕ್ಷ್ಮವಾದ ವಿಚಾರಗಳನ್ನು ನಾವು ತಿಳಿದುಕೊಂಡಾಗಲೇ ಒಬ್ಬ ವ್ಯಕ್ತಿಯ ಅದೃಷ್ಟ ಹೇಗಿದೆ, ಅವರ ದುರಾದೃಷ್ಟ ಹೇಗಿದೆ, ಅವರ ಸೌಭಾಗ್ಯಗಳು ಹೇಗಿದೆ ಎಂಬುದನ್ನು ತಿಳಿಯಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ, ನೀವು ಕೋಟ್ಯಾಧಿಪತಿಯಾಗುತ್ತೀರಿ. ಹಾಗೆ ಜೀವನದಲ್ಲಿ ಸಂತೋಷವೂ ಉಳಿಯುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕೆಂದು ಕೇಳುತ್ತಿದ್ದಾರೆ. ಅದಕ್ಕೆ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಖರವಾದ ಭವಿಷ್ಯವನ್ನು ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ಬೇಕೋ ಆ ರೀತಿ ನೀವು ಬದಲಾಯಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರುತ್ತೀರಿ, ಸುಖವಾಗಿರುತ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.